ದರ್ಶನ್ಗೆ ಪಾಸ್ಪೋರ್ಟ್ ನೀಡಲು ಕೋರ್ಟ್ ಸೂಚನೆ ಕೊಟ್ಟಿದೆ. ಪಾಸ್ಪೋರ್ಟ್ ವಾಪಸ್ ನೀಡುವಂತೆ ಜಡ್ಜ್ ಸೂಚಿಸಿದ್ದಾರೆ. ಪಾಸ್ಪೋರ್ಟ್ ವಾಪಸ್ಗೆ ಮನವಿ ಮಾಡಿದ್ರು ವಕೀಲರು. ಬೇಲ್ ಆದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಬೇಕು ಅನ್ನುವಂಥ ಷರತ್ತಿಲ್ಲ. ಆ ಕಾರಣಕ್ಕಾಗಿ ಪಾಸ್ಪೋರ್ಟ್ ನೀಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದನ್ನ ಒಪ್ಪಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಈಗ ಸಿಗ್ತಾ ಇದೆ. ದರ್ಶನ್ ಪಾಸ್ಪೋರ್ಟ್ ನೀಡಲು ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಪಾಸ್ಪೋರ್ಟ್ ವಾಪಸ್ ನೀಡುವಂತೆ ಜಡ್ಜ್ ಸೂಚಿಸಿದ್ದಾರೆ. ಮೊನ್ನೆ ಮಧ್ಯಂತರ ಜಾಮೀನು ಕೊಡೋ ಸಂದರ್ಭದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡುವಂತೆ ಸೂಚಿಸಲಾಗಿತ್ತು. ಬಟ್ ಈಗ ಪಾಸ್ಪೋರ್ಟ್ ಅನ್ನು ವಾಪಸ್ ಪಡ್ಕೊಂಡಿದ್ದಾರೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿ. ಪ್ರಜ್ವಲ್, ಅಲ್ಲಿಗೆ ಪಾಸ್ಪೋರ್ಟ್ ಕೂಡ ಕೈ ಸೇರಿದೆ ದರ್ಶನ್ಗೆ. ಎಸ್ ರಕ್ಷತ್, ಇಂಟ್ರಿಮ್ ಬೇಲ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಹೈಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿದ್ದು. ಷರತ್ತುಬದ್ಧ ಜಾಮೀನನ್ನ ಕೊಟ್ಟಂತ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿತ್ತು. ಅಂದ್ರೆ ಪಾಸ್ಪೋರ್ಟ್ ಅನ್ನ ನೀವು ಸರೆಂಡರ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಅವರು ಸೆಷನ್ ಕೋರ್ಟ್ ನಲ್ಲಿ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಕೂಡ ಮಾಡಿದ್ರು. ಈಗ ರೆಗ್ಯುಲರ್ ಜಾಮೀನಲ್ಲಿ ಆ ಒಂದು ಷರತ್ತಿಲ್ಲ. ಅಂದ್ರೆ ಅವರ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಬೇಕು ಅನ್ನುವಂತ ಒಂದು ಷರತ್ತು ಇಲ್ಲದೆ ಇರೋದ್ರಿಂದಾಗಿ ಅವರಿಗೆ ಅವರ ಒಂದು ಪಾಸ್ಪೋರ್ಟ್ ಅನ್ನ ವಾಪಸ್ ಕೊಡುವಂತ ಈಗ ಜಡ್ಜ್ ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಅವರ ವಕೀಲರು ಕೂಡ ಅದೇ ಮನವಿಯನ್ನ ಮಾಡ್ಕೊಳ್ತಾರೆ. ಅಂದ್ರೆ ಇಲ್ಲಿ ಎಲ್ಲೂ ಕೂಡ ಈ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡೋದ್ರ ಬಗ್ಗೆ ಇನ್ನು ಯಾವುದೇ ಒಂದು ಆದೇಶವನ್ನ ಕೊಟ್ಟಿಲ್ಲ. ಹಾಗಾಗಿ ದಯವಿಟ್ಟು ನಮಗೆ ಪಾಸ್ಪೋರ್ಟ್ ಅನ್ನ ವಾಪಸ್ ನೀಡುವಂತೆ ಮನವಿಯನ್ನ ಮಾಡ್ಕೊಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಪಾಸ್ಪೋರ್ಟ್ ಅನ್ನ ಕೂಡ ವಾಪಸ್ ನೀಡಿರುವಂತದ್ದು. ಅಂದ್ರೆ ದರ್ಶನ್ ರವರಿಗೆ ಪಾಸ್ಪೋರ್ಟ್ ಅನ್ನ ವಾಪಸ್ ನೀಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಶೂಟಿಂಗ್ಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗೋದಿಲ್ಲ ಅಂತಾನೆ ಸದ್ಯಕ್ಕೆ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಮುಂದೆ ಯಾವ ರೀತಿಯ ಒಂದು ಕಾನೂನು ತೊಡಕಾಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದೊಮ್ಮೆ ಬೆಂಗಳೂರನ್ನ ಬಿಟ್ಟು ಅವರು ಹೊರ ಹೋಗಬಾರ್ದು ಅನ್ನುವಂತ ಯಾವ್ದಾದ್ರು ಷರತ್ತನ್ನ ವಿಧಿಸಿದ್ದೇ ಆಗಿದ್ದಲ್ಲಿ ಅವರು ಮತ್ತೆ ವಾಪಸ್ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕೊಳ್ಬೇಕು. ನಮಗೆ ಶೂಟಿಂಗ್ ಇದೆ, ಹಾಗಾಗಿ ನಾನು ಹೋಗಿ ಬರ್ಬೋದಾ ಅನ್ನುವಂತ ಒಂದು ಮನವಿಯನ್ನ ಅವರು ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಜಡ್ಜ್ ಏನಾದ್ರೂ ಹೋಗಿ ಅನ್ನುವಂತ ಒಂದು ಆದೇಶವನ್ನ ಕೊಟ್ಟರೆ ಮಾತ್ರ ಇವರು ಹೊರಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೇ ಇದ್ರೆ ಅವರು ಹೊರಹೋಗ್ಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಆದ್ರೆ ಪಾಸ್ಪೋರ್ಟ್ ವಿಚಾರದಲ್ಲಿ ಈಗ ಒಂದು ಅಂಶ ಕ್ಲಿಯರ್ ಆಗ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಅವರು ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಪಾಸ್ಪೋರ್ಟ್ ಅನ್ನ ಈಗ ಮರಳಿ ಅವರಿಗೆ ನೀಡಲಾಗಿದೆ. ಅದಕ್ಕೆ ಜಡ್ಜೆ ಆದೇಶವನ್ನ ಕೊಟ್ಟಿರೋದ್ರಿಂದಾಗಿ ಪಾಸ್ಪೋರ್ಟ್ ಈಗ ದರ್ಶನ್ ಅವರ ಕೈ ಸೇರುತ್ತೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತ ವಿಚಾರ. ಇನ್ನು ಹೈಕೋರ್ಟ್ ಯಾವ ಒಂದು ಷರತ್ತನ್ನ ವಿಧಿಸಿದೆಯಲ್ಲ ಅದೆಲ್ಲವನ್ನ ಕೂಡ ಇವರು ಫಾಲೋ ಮಾಡಬೇಕಾಗುತ್ತೆ. ಯಾವುದೇ ಒಂದು ಷರತ್ತನ್ನ ಅವರು ಉಲ್ಲಂಘನೆ ಮಾಡಿದ್ರೂ ಕೂಡ ತಕ್ಷಣದಲ್ಲೇ ಅವ್ರನ್ನ ಮತ್ತೆ ವಶಕ್ಕೆ ಪಡೆಯುವಂತ ಒಂದು ಸಾಧ್ಯತೆ ಏನಿದೆ ಅದು ಕೂಡ ದಟ್ಟವಾಗಿರುವಂತದ್ದು. ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೈಕೋರ್ಟ್ ಯಾವ ಒಂದು ಷರತ್ತನ್ನ ವಿಧಿಸಿ ಜಾಮೀನನ್ನ ಕೊಟ್ಟಿದೆಯಲ್ಲ ಆ ಷರತ್ತನ್ನ ಇವರು ಫಾಲೋ ಮಾಡಬೇಕು. ಅದನ್ನ ಯಾವುದನ್ನು ಕೂಡ ಇವರು ಮಿಸ್ ಮಾಡುವಂತಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂತ ಒಂದು ವಿಚಾರ ರಕ್ಷತ್.